ಹೀಗೊಂದು ಕಥೆ ಇದೆ. ಹಿರಣ್ಯಾಕ್ಷನ ಉಪಟಳಕ್ಕೆ ಬಲಿಯಾದ ಭೂದೇವಿಯು ಶ್ರೀಹರಿಯನ್ನ ಸ್ಮರಿಸಿದಾಗ ಆತ ವರಹಾವತಾರ ಎತ್ತುತ್ತಾನೆ. ಕೊನೆಗೂ ಹಿರಣ್ಯಾಕ್ಷನ ಚೆಂಡು ಮುರಿದು ಭೂದೇವಿಯನ್ನ ದೇವರು ಎತ್ತಿಕೊಂಡಾಗ ಅವಳ ಕಣ್ಣಿಂದ ಆನಂದ ಬಾಷ್ಪ ಸುರಿಯುತ್ತದೆ. ಅದೇ ಈಗ ಹರಿಯುತ್ತಿರುವ ನೇತ್ರಾವತಿ ನದಿ. ಕರಾವಳಿಯ ಪುಣ್ಯ ನದಿ ಈಗ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣವೇನೆಂದರೆ ಕರಾವಳಿಯಲ್ಲಿ ಮಳೆ ಚುರುಕು ಪಡೆದಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರ ಮಳೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನದಿ ತೊರೆಗಳು ಮೈದುಂಬಿ ಹರಿಯುತ್ತಿದೆ. ಅದರಲ್ಲೂ ಜೀವನದಿ ನೇತ್ರಾವತಿ ಮಂದಗಾಮಿನಿಯಾಗಿ ಹರಿಯುತ್ತಿದ್ದು ವಿಸ್ತಾರವಾದ ನೇತ್ರಾವತಿಯ ಹರಿವು ಕಣ್ಣಿಗೆ ಹಬ್ಬದಂತಿದೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಎಲ್ಲ ಹಳ್ಳ ತೊರೆಗಳ ನೀರನ್ನ ತನ್ನ ಒಡಲಲ್ಲಿ ಬಸಿದು ಮಂಗಳೂರಿನ ಕಡಲ ಕಿನಾರೆ ಸೇರುವಾಗ ವಿಶಾಲವಾಗಿ ಹರಿಯುವ ನೇತ್ರಾವತಿ ಈ ಬಾರಿಯೂ ಅಬ್ಬರದ ಹರಿವನ್ನ ಕಂಡಿದೆ. ಕಳೆದ 3 ದಿನಗಳಿಂದೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಎಲ್ಲ ಹಳ್ಳ ತೊರೆಗಳು ತುಂಬಿ ಹರಿಯುತ್ತಿದೆ. ಕುದುರೆಮುಖದಲ್ಲಿ ಹುಟ್ಟುವ ನೇತ್ರಾವತಿ ಬಳಿಕ ಧರ್ಮಸ್ಥಳದಲ್ಲಿ ತೀರ್ಥಜಲವಾಗಿ ಹರಿದು ಉಪ್ಪಿನಂಗಡಿ ಸೇರುವಾಗ ಕುಮಾರಧಾರ ನದಿಯ ಜೊತೆ ಸಂಗಮಿಸುತ್ತಾಳೆ. ಬಳಿಕ ಬಂಟ್ವಾಳದಲ್ಲಿ ಅನೇಕರ ಪಾಲಿಗೆ ಜೀವದಾತೆಯಾಗಿ ಹರಿದು ಮಂಗಳೂರು ಸೇರುವಾಗ ತನ್ನೊಡಲಿನ ಅಪಾರ ನೈಸರ್ಗಿಕ ಸ್ವತ್ತುಗಳ ಜೊತೆ ಕಡಲು ಸೇರುತ್ತಾಳೆ. ನೇತ್ರಾವತಿ ನದಿ ಕಡಲನ್ನ ಸೇರುವ ಭಾಗ ಮೀನುಗಳ ಸಂತಾನೋತ್ಪತ್ತಿಯ ಜಾಗವಾಗಿದ್ದು ನಾಡದೋಣಿ ಮೀನುಗಾರಿಕೆ ನಡೆಸುವವರಿಗೂ ನೇತ್ರಾವತಿ ಮಳೆಗಾಲದಲ್ಲೂ ಹಸಿವನ್ನ ನೀಗಿಸುತ್ತಾಳೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ವಾತಾವರಣವಿದ್ದು ಜುಲೈ ತಿಂಗಳಲ್ಲಿ ಭಾರೀ ಅಬ್ಬರದ ಮಳೆಯನ್ನ ನಿರೀಕ್ಷೆ ಮಾಡಲಾಗಿದೆ. ಪ್ರತಿ ಮಳೆಗಾಲದಲ್ಲಿ ಉಕ್ಕೇರುವ ನೇತ್ರಾವತಿ ಈ ಬಾರಿಯೂ ಯಾರ ಜೀವವನ್ನ ಹಾನಿ ಮಾಡದಿರಲಿ ಅನ್ನೋದು ನಮ್ಮ ಆಶಯ.